ನಮಸ್ಕಾರ ಫ್ರೆಂಡ್ಸ್. ಕಿಡ್ನಿ ಸ್ಟೋನು ಮತ್ತು ಮೂತ್ರನಾಳದಲ್ಲಿರತಕ್ಕಂತಹ ಸ್ಟೋನು, ಅದಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೋಡಿ, ಇದು ನಗ್ಗಿ ಮುಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಕರಿತೀವಿ. ನೀವೇನಂತ ಕರಿತೀರ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದನ್ನು ಹೇಗಪ್ಪ ಉಪಯೋಗಿಸ್ಬೇಕು ಅಂತಂದರೆ, ಈ ಮುಳ್ಳನ್ನು ಅಂದರೆ ಇದು ದಪ್ಪದಾಗಿದೆಯಲ್ಲ, ಅದನ್ನು ಕಿತ್ಕೊಂಡ್ಬಿಟ್ಟು ಒಂದಷ್ಟು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಡೈಲಿ ನಾವು ಒಂದು 2 ಚಮಚ ಪೌಡ್ರಿಗೆ ಒಂದು 2 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಆರಿಸ್ಕೊಂಡ್ಬಿಟ್ಟು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಒಂದು ಕಿಡ್ನಿನಲ್ಲಿರತಕ್ಕಂಥ ಸ್ಟೋನು ಕರಗಿ ಹೋಗುತ್ತೆ. ಕಿಡ್ನಿ ಸ್ಟೋನು ಆಗಿರಲೇಬೇಕು ಅಂತ ಅಲ್ಲ, ಆಗದೇ ಇದ್ದರೂ ಕೂಡ ನಾವು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಇದನ್ನು ನೀವು ಕೂಡ ಉಪಯೋಗಿಸಿ. ಈ ಥರ ಏನಾದರೂ ಯಾರಿಗಾದರೂ ಆಗಿದ್ದರೆ, ಇವತ್ತಿನ ಕಾಲದಲ್ಲಿ ಮಕ್ಕಳಿಗೂ ಕೂಡ ಕಿಡ್ನಿನಲ್ಲಿ ಸ್ಟೋನ್ ಆಗಿರುತ್ತೆ, ದೊಡ್ಡವರಿಗಂತೂ ಆಗ್ತಾನೇ ಇರುತ್ತೆ. ಒಂದು ಸಲ ಕಿಡ್ನಿ ಸ್ಟೋನ್ ಆದಮೇಲೆ ಮತ್ತೆ ಆಗ್ತಾ ಇರುತ್ತೆ. ಆದಷ್ಟು ಇದನ್ನು ಉಪಯೋಗಿಸೋದ್ರಿಂದ ಅದು ನಿವಾರಣೆ ಆಗುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ.